ಮೊನ್ನೆ ಕೆಪಿಸಿಸಿ ಅಧ್ಯಕ್ಷರು ಎಲ್ಲಾ ಸಚಿವರುಗಳು ಕೂಡ ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳಿಗೆ ಭೇಟಿ ಕೊಡಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ನಿಮ್ಮ ಹುದ್ದೆಗಳ ವಿಚಾರಕ್ಕೆ ಅನ್ನೋ ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್. ನಿಮ್ಮ ಹೆಸರು ಕೂಡ ಪ್ರಸ್ತಾಪ ಆಯ್ತು ಅವತ್ತಿನ ಸಭೆಯಲ್ಲಿ. ಏನಂತ ಮಾದೇವಪ್ಪ ಅವ್ರ ಜೊತೆನೂ ನಾನು ಮಾತನಾಡಿದ್ದೀನಿ ಹೋಗೋಕೆ, ಇಲ್ಲ ಅಂತಂದು ಹೇಳಿದ್ರೆ ಜಿಲ್ಲೆ ಬಿಡ್ಬೇಕಾಗತ್ತೆ ಅನ್ನೋ ಮಾತನಾಡ್ತಾರೆ. ಹೌದು, ಪಕ್ಷ ಕೆಲಸ ಮಾಡಬೇಕಲ್ವ, ಪಕ್ಷ ಸಂಘಟನೆ ಮಾಡಬೇಕಲ್ವ, ಸರ್ಕಾರದ ಯೋಜನೆಗಳಿಗೆ ಜನಕ್ಕೆ ತಲುಪಿಸ್ಬೇಕಲ್ಲ. ಅಧ್ಯಕ್ಷರಾಗಿ ಅವರು ಹೇಳಿದ್ದಾರೆ ಎಲ್ಲರಿಗೂ ಪಕ್ಷದ ಪರವಾಗಿ ಕೆಲಸ ಮಾಡಿ ಸರ್ಕಾರದ ಯೋಜನೆಗೆ ಜನಸಾಮಾನ್ಯರಿಗೆ ಹೇಳಿ ಅಂತ. ನಥಿಂಗ್ ರಾಂಗ್, ನಮ್ಮ ಕೆಲಸ ಅದು, ನಮ್ಮ ಡ್ಯೂಟಿ, ಅದು ಹೇಳಿಸ್ಕೊಂಡು ಮಾಡೋದಲ್ಲ. ಸರ್, ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನುವಂತ ವಿಚಾರ ಚರ್ಚೆ ಶುರುವಾಯಿತು. ಒಂದು ಕಡೆ KN ರಾಜಣ್ಣ ನಾನು ಕೂಡ ಆಕಾಂಕ್ಷಿ ಅನ್ನುವಂತ ಮಾತು ಹೇಳಿದ್ರು. ಅದು ಅಧ್ಯಕ್ಷ ಇರಬೇಕೇ ಬೇಡವಂತ ತೀರ್ಮಾನದು AICC. ನಾನು ಅಧ್ಯಕ್ಷನಾಗಬೇಕು ಅಂತ ಬಯಕೆ ಮಾಡೋದು ವೈಯಕ್ತಿಕ ಅಭಿಪ್ರಾಯ ಮತ್ತು ಆಸೆ. ಎಲ್ರಿಗೂ ಮುಕ್ತ ಅವಕಾಶ ಇದೆ, ಎಲ್ಲ ಅವಕಾಶಗಳನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಾದೇವಪ್ಪ ಅವ್ರಿಗೆ ಏನಾರ ಮನಸ್ಸಲ್ಲಿ ಇದೆಯಾ ಆಗ್ಬೇಕನ್ನೋಂಥದ್ದು? ನಿಮ್ಮನ್ನು ಬಿಟ್ಟು ನನಗೆ ಇನ್ನೇನು ಮನಸ್ಸಲ್ಲಿ ಕಾಣ್ತಾ ಇಲ್ಲ. ಸರ್, ಈಗ 1 ವರ್ಷದ ನಂತರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ ಅನ್ನೋಂಥ ಮಾತನ್ನ KC ವೇಣುಗೋಪಾಲ್ ಅವರು ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಹೇಳಿದ್ರು. ಲೋಕಸಭಾ ಚುನಾವಣೆ ಬಳಿಕ ಆ ರೀತಿಯ ಬೆಳವಣಿಗೆಗಳು ಪಕ್ಷದ ವಲಯದಲ್ಲಿ ನಡೀತಾ ಇದೆಯಾ ಸರ್? ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆ, ಏನೇನು ತೀರ್ಮಾನಗಳು ಹೈಕಮಾಂಡ್ ಹೇಳಿತೋ ಅದರ ಪರಾಮರ್ಶೆ ಮಾಡೋ ಅಧಿಕಾರ ಇರೋದು ಹೈಕಮಾಂಡ್ಗೆ. ಅಪ್ರಾಪ್ರಿಯೇಟ್ ಟೈಮಲ್ಲಿ ಅಪ್ರಾಪ್ರಿಯೇಟ್ ಡಿಸಿಷನ್ನ ಹೈಕಮಾಂಡ್ ತಗೊಳುತ್ತೆ.